ಸಿ ಎಸ್ ಗೌಡ್ರು ಚಾನಲ್ಗೆ ಸ್ವಾಗತ. ಭಟ್ರು ಸ್ಟೈಲ್ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈ ಸಾಂಬಾರಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ಎರಡು kg ಮಟನ್, ಪಾಲಕ್ ಸೊಪ್ಪು, ಕ್ಯಾಪ್ಸಿಕಮ್, ನಾಟಿ ಈರುಳ್ಳಿ, ಸಣ್ಣ ಈರುಳ್ಳಿ, ಕರಿಬೇವು, ಮೆಂತ್ಯ ಸೊಪ್ಪು, ಒಂದು ದೊಡ್ಡೋಳು ಕಾಯಿ, ಗಸಗಸೆ, ಕಡಲೆ, ಹುರುಗಡಲೆ, ಎಣ್ಣೆ, ಉಪ್ಪು, ಮಟನ್ ಸಾಂಬಾರು ಪೌಡರು, ಇದಿಲ್ಲ ಅಂದರೆ ಧನಿಯಾ ಪೌಡ್ರು, ಅಚ್ಕಾರದ ಪುಡಿ, ಚಿಲ್ಲಿ ಪೌಡರ್, ಅರಿಶಿಣ ಹಾಕ್ಕೊಳ್ಳಿ, ಒಂದು ಸಣ್ಣದೊಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು, ನಾಟಿ ಈರುಳ್ಳಿ ಇಲ್ಲ ಅಂದರೆ ನಾರ್ಮಲ್ ಈರುಳ್ಳಿ ಇಟ್ಕೊಳ್ಳಿ. ಈಗ ಸ್ಟಾರ್ಟ್ ಮಾಡೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮಟನ್ ಮಾತ್ರ ಕುಕ್ಕರಲ್ಲಿ ಕುಗ್ಸ್ಕೊಳ್ಳೋದು. ಈರುಳ್ಳಿ, ನಾಟಿ ಈರುಳ್ಳಿ ಇಲ್ಲ ಅಂದರೆ ನಾರ್ಮಲ್ ಈರುಳ್ಳಿ ಹಾಕ್ಕೊಳ್ಳಿ. ನಾಟಿ ಈರುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ, ಇದ್ರ ಹಾಕ್ಕೊಳ್ಳಿ. ಕರಿಬೇವು, ಎರಡನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಏನು ಕಲರ್ ಚೇಂಜ್ ಆಗೋದೇನು ಬೇಡ. ಕ್ಯಾಪ್ಸಿಕಮ್, ಒಂದು ಸಣ್ಣದೊಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು. ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸ್ವಲ್ಪನೇ ತೊಗೊಂಡಿದ್ದೀನಿ, ಒಂದು ಅರ್ಧ ಕಟ್ಟಷ್ಟು. ಇದನ್ನು ಕೂಡ ಅದರ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮಟನ್ ಸಾಂಬಾರಿಗೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ಮು ಇಷ್ಟನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೀಗ್ರೂಟುಗಳಲ್ಲೆಲ್ಲ ಹಾಕಿರ್ತಾರೆ ಭಟ್ರುಗಳು. ಅದು ಫ್ರೈ ಆಗ್ತಿದೆ. ಇದು ಅಷ್ಟರಲ್ಲಿ ರುಬ್ಕೊಳ್ಳೋಣ. ಒಂದು ಜಾರಿಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಎಲ್ಲನ ಹಾಕ್ಕೊಂಡು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು ಎಲ್ಲನ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ಫ್ರೈ ಆಗ್ತಾಯಿದೆ. ಮಟನ್ ತೊಳೆದಿಟ್ಕೊಂಡಿದ್ದೆ. 2 kg ಮಟನ್ ಹಾಕೊಳ್ಳೋಣ. ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಮತ್ತು ಇದಕ್ಕೆ ಮಟನ್ಗೆ ಈಗಲೇ ಈ ಟೈಮಲ್ಲಿ ಸ್ವಲ್ಪ ಮಟನ್ ಉರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ರುಚಿ ಹಿಡಿಯುತ್ತೆ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಸೊಪ್ಪೆಲ್ಲ ಫ್ರೈ ಮಾಡಿದ್ವಲ್ಲ ಅದ್ರ ಜೊತೆಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆಗೆ ನೀಟಾಗಿ ಹೊಂದ್ಕೊಳ್ಳೋ ಥರ ಸೊಪ್ಪು, ಈರುಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಹುರ್ಕೊಳ್ಬೇಕು. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಅದು ಇದು ಮಟನ್ ಹಾಕಿ ಫ್ರೈ ಮಾಡಿದ್ಮೇಲೆ ನೀರು ಬಿಡುತ್ತೆ. ಆ ನೀರೆಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಕೂಗ್ಸೋಕ್ಕೇನು ಹೋಗಬೇಡಿ ಈಗಲೇ. ಆ ನೀರೆಲ್ಲ ಡ್ರೈ ಆದರೆ ಈ ಮಟನ್ ಫ್ರೈ ಆಗಿ ಎಣ್ಣೆ ಬಿಡುತ್ತೆ. ಆ ಥರ ಎಣ್ಣೆ ಬಿಟ್ಟರೆ ಚೆನ್ನಾಗಿರುತ್ತೆ ಸಾಂಬಾರು. ಆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎಲ್ಲ ಫ್ರೈ ಆಗಿದೆ. ನೋಡಿ ನೀರೆಲ್ಲ ಡ್ರೈ ಆಗಿ ಎಣ್ಣೆಲ್ಲ ಬಿಟ್ಟಿದೆ. ಇನ್ನು ಸ್ವಲ್ಪ ನೀರಿದೆ, ಅದು ಕೂಡ ನೀರು ಡ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ರುಬ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೊಳ್ಳೋಣ. ಅದೆಲ್ಲ ಫ್ರೈ ಆಗಿದೆ. ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಿ. ಅದನ್ನು ಹಾಕ್ಕೊಂಡು ಮತ್ತು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕು.
ಸ್ಟೆಪ್ ಬೈ ಸ್ಟೆಪ್ಪು ಎಷ್ಟು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಆ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಮಟನ್ ಸಾಂಬಾರು ಮಾಡಬೇಕಾದ್ರೆ. ಕುದಿ ಬರ್ತಾ ಇದೆ. ಇದು ಫ್ರೈ ಹಾಗೆ ಕುದೀತಾ ಇರಲಿ. ಫ್ರೈ ಆಗೋಷ್ಟರಲ್ಲಿ ನಾವು ಮಟನ್ ಸಾಂಬಾರು ಪೌಡ್ರನ್ನ ರುಬ್ಕೊಳ್ಳೋಣ. ಮಟನ್ ಸಾಂಬಾರು ಪೌಡ್ರ್ ಇಲ್ಲ ಅಂದರೆ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಅರಿಶಿಣ ಮತ್ತು ಒಂದು ಚಿಕ್ಕದೊಂದು ಟೊಮೊಟೊ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಬೇಕು. ರುಬ್ಬಾಗಿದೆ. ಇದು ಕೂಡ ಫ್ರೈ ಆಗಿದೆ ನೋಡಿ. ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಟಿದೆ. ಈ ಹದ ಬರಬೇಕು ನೋಡಿ. ಎಲ್ಲ ಎಣ್ಣೆ ಎಲ್ಲ ಬಿಟ್ಟಿದೆ. ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಈಗ ರುಬ್ಕೊಂಡಿರುವ ಸಾಂಬಾರು ಪೌಡ್ರು, ಮಟನ್ ಸಾಂಬಾರು ಪೌಡ್ರ್ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಈ ಮಟನ್ ಎಷ್ಟು ಕೂಗೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟೊಂದು ಮಾತ್ರ ನೀರು ಹಾಕ್ಕೊಳ್ಳೋಣ. ಕೂಗಿದ್ಮೇಲೆ ನಾವು ಮತ್ತೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಈಗ ಮಟನ್ ಕೂಗ್ಸೋಕೆ ಮಾತ್ರ ನೀರು ಹಾಕ್ಕೊಳ್ಬೇಕು. ರುಬ್ಕೊಂಡಿರೋದು ಹಾಕಿದ್ಮೇಲೆ ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿ 3 ವಿಸಲ್ ಕೂಗಿಸ್ಕೊಳ್ಳೋಣ. ಅದು ಕೂಗಕ್ಕೆ ಬಿಟ್ಟು ಕಾಯಿ ತುರ್ಕೊಂಡಿದ್ವಲ್ಲ ಕಾಯಿನೂ ರುಬ್ಕೊಳ್ಬೇಕು. ಸಾಫ್ಟಾಗಿ ರುಬ್ಕೊಳ್ಬೇಕು. ಒಂದು ಕಾಯಿಲಿ ದೊಡ್ಡೋಳು ಹಾಕ್ಕೊಂಡಿದ್ದೀನಿ. ನೀವು ಸಾಂಬಾರಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಗಸಗಸೆ ಮತ್ತು ಕಡಲೆ ಮತ್ತು ಕಾಯಿ ತುರಿ, ಸ್ವಲ್ಪ ನೀರು, ರುಬ್ಬಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು. ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಪೇಸ್ಟ್ ಆಗಿದೆ. ವಿಸಲ್ ಕೂಡ ಹೋಗಿದೆ. ಈಗ ಓಪನ್ ಮಾಡ್ಕೊಳ್ಳೋಣ. ನಾನು ಯಾವುದೇ ರೀತಿ ರೆಡಿಮೇಡ್ ಪೌಡ್ರುಗಳನ್ನ ಯಾವುದನ್ನು ಯೂಸ್ ಮಾಡಿಲ್ಲ. ಎಲ್ಲ ಬೆಂದಿದೆ. ಎಣ್ಣೆ ಎಲ್ಲ ಬಿಟ್ಟಿದೆ ಮಟನ್ನಲ್ಲಿ. ಚೆನ್ನಾಗಿ ಕಲರ್ ಕಾಣ್ತಾಯಿದೆ. ಚೆನ್ನಾಗಿದೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರಿಂದ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಕುಕ್ಕರಲ್ಲಿ ಮಸಾಲೆ ಹಾಕಿದ್ಮೇಲೆ ಬೇಯೋಕ್ಕೆ ಆಗಲ್ಲ. ಬೇರೆ ಅದೊಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಬೇರೆ ಪಾತ್ರೆಗೆ ಹಾಕಿದೆ. ಇದು ಒಂದು ಕುದಿ ಬರಬೇಕು. ಕುದಿ ಬಂದಿದೆ. ಈಗ ರುಬ್ಕೊಂಡಿರೋದು ತೆಂಗಿನಕಾಯಿ ತುರಿ ಪೇಸ್ಟ್ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ಪೇಸ್ಟ್ ಹಾಕಿದ್ಮೇಲೆ ಅದನ್ನು ಕೂಡ ಈ ಟೈಮಲ್ಲಿ ನಮಗೆ ಎಷ್ಟು ಗಟ್ಟಿ ಬೇಕು, ಚಪಾತಿಗೆ ಇಡ್ಲಿಗಾದರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಇಲ್ಲ ಮುದ್ದೆ ಮತ್ತು ರೈಸ್ಗಾದರೆ ಸ್ವಲ್ಪ ತೆಳ್ಳಗಿರಲಿ. ಅತಿ ತೆಳ್ಳಲ್ಲ, ಮೀಡಿಯಮ್ ಆಗಿರಲಿ. ನೋಡಿ ಇಷ್ಟು ಸಾಕು. ಈಗ ಕಾಯಿ ರುಬ್ಬಾಕಿದ್ಮೇಲೆ ಅದು ಕೂಡ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದೀತಾ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಈಗ ಇದು ರೆಡಿ ಆಗಿದೆ ಸಾಂಬಾರು.